ಹಾಯ್, ನಾನು ಸಂದೀಪ್ ಫ್ರಮ್ ಟೆಕಿಂಗ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಕೊನೆಗೂ ನಮ್ಮ RCB ತಂಡ IPLನ ಪ್ಲೇ ಆಫ್ಸ್ನಲ್ಲಿ ತುಂಬ ದೊಡ್ಡ ಅಂತರದಲ್ಲಿ ವಿನ್ ಆಗಿ ಮತ್ತೊಮ್ಮೆ ಫೈನಲ್ಸ್ಗೆ ಎಂಟರ್ ಆಗ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಕಪ್ಪನ್ನು ಗೆಲ್ಲೋ ಸಾಧ್ಯತೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು 1X ಟೆಕ್ನಾಲಜೀಸ್ ಅಂತ ಒಂದು ಕಂಪನಿ, ಇವರು ಹ್ಯೂಮನಾಯ್ಡ್ ರೋಬೋಟನ್ನು ಬಿಲ್ಡ್ ಮಾಡ್ತಾರೆ. ಇವರು ಅವ್ರು ಬಿಲ್ಡ್ ಮಾಡಿರುವಂಥ ಹ್ಯೂಮನಾಯ್ಡ್ ರೋಬೋಟನ್ನು ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ ವಿತ್ ವೀಡಿಯೋಸ್. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರ ಬೆಲೆ ಬಂದ್ಬಿಟ್ಟು ಹತ್ತತ್ರ 19 ರಿಂದ 20 ಲಕ್ಷ ರೂಪಾಯಿ ಆಗುತ್ತೆ. ಇದೇನಪ್ಪ ಮಾಡುತ್ತೆ ಅಂತ ಅಂದರೆ, ಇದು ನಿಮ್ಮ ಮನೆಯ ಬಟ್ಟೆಗಳನ್ನು ಒಗೆಯುತ್ತೆ, ಪಾತ್ರೆಗಳನ್ನು ತೊಳೆಯುತ್ತೆ, ನಿಮಗೆ ಡಿಶನ್ನು ಸರ್ವ್ ಮಾಡುತ್ತೆ, ಊಟವನ್ನು ಸರ್ವ್ ಮಾಡುತ್ತೆ. ಆ ಎಲ್ಲ ಇಮೇಜ್ಗಳನ್ನು, ವೀಡಿಯೋಸನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಯುನೀಕ್ ಆಗಿದೆ ಇದು. ಇವ್ರು ಹೇಳೋ ರೀತಿ ಕೆಲಸವನ್ನು ಮಾಡಿದ್ರೆ ತುಂಬ ದೊಡ್ಡ ಇನೋವೇಷನ್ ಆಗಬಹುದು. ಆಲ್ರೆಡಿ ಪ್ರೀ ಬುಕ್ಕಿಂಗನ್ನು ಶುರು ಮಾಡಿದಾರಂತೆ. ಬರೀ $200 ಹತ್ತತ್ರ 19 ರಿಂದ 20 ಸಾವಿರ ರೂಪಾಯಿ ಕೊಟ್ಟು ನೀವು ಪ್ರೀ ಬುಕ್ಕಿಂಗನ್ನು ಮಾಡ್ಬೋದಂತೆ. ಈ ವರ್ಷದ ಕೊನೆಯಷ್ಟರಲ್ಲೇ ಈ ಒಂದು ರೋಬೋಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಅಡ್ವಾನ್ಸ್ ಇರೋ ರೀತಿ ಇದೆ. ಏನೋ AI ಯೂಸ್ ಮಾಡ್ಕೊಂಡೇನೋ ಮಾಡಿದಾರಂತಪ್ಪ. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಹತ್ತತ್ರ 55 ಪೌಂಡ್, ಅಂದರೆ ಅದನ್ನು KG ಕನ್ವರ್ಟ್ ಮಾಡಿದ್ರೆ ಒಂದು 25 kg ಆಗ್ಬೋದೇನೋ. 25 kgಯಷ್ಟು ವೆಯ್ಟನ್ನು ಇದು ಎತ್ತಬಲ್ಲ ಅಂತ ಕೆಪಾಸಿಟಿ ಇದೆಯಂತೆ. ಸೊ ನೋಡ್ಬೋದು, ಇದು ವ್ಯಾಕ್ಯೂಮ್ ಮಾಡ್ತಾ ಇದೆ. ಹೊರಗಡೆಯಿಂದ ಯಾರೋ ತರಕಾರಿ ತಂದು ಕೊಟ್ಟಿದ್ದನ್ನು ಒಳಗೆ ತೊಗೊಂಬರುವಂಥದ್ದು, ಕ್ಲೀನ್ ಮಾಡುವಂಥದ್ದು ಎಲ್ಲದನ್ನು ಕೂಡ ಮಾಡ್ತಾಯಿದೆ. ಇಂಟ್ರೆಸ್ಟಿಂಗ್ ಆಗಿದೆ, ನೋಡೋಣ. ಆ್ಯಕ್ಚುಲಿ ಇದು ಬಂತು ಅಂದರೆ ಫ್ಯೂಚರ್ನಲ್ಲಿ ಪ್ರತಿಯೊಂದು ಮನೆಗಳಲ್ಲೂ ಕೂಡ ನಾವು ರೋಬೋಟನ್ನು ನೋಡ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಾವೆಲ್ಲರೂ ಕೂಡ ನಮ್ಮ ಪೆಟ್ ನಾಯಿ ಬೆಕ್ಕುಗಳ ಜೊತೆ ಮಾತಾಡೋ ರೀತಿ ಇದ್ದಿದ್ರೆ ಹೆಂಗಿರ್ತಿತ್ತು ಯೋಚನೆ ಮಾಡಿ. ಆ್ಯಕ್ಚುಲಿ ಚೈನಾದ ಒಂದು ಸ್ಟಾರ್ಟಪ್ ಕಂಪನಿ ಒಂದು ಪೆಟ್ ಕಾಲರ್ನ, ಕುತ್ತಿಗೆಗೆ ದಾರ ಹಾಕ್ತಾರೆ ಗೊತ್ತಾ, ಆ ಒಂದು ಕಾಲರ್ನ ಇನ್ವೆಂಟ್ ಮಾಡಿದ್ದಾರೆ. ಇದು AI ಡಿವೈಸ್ ಅಂತೆ, ಆಯಿತಾ. ಇದೇನಪ್ಪ ಮಾಡುತ್ತೆ ಅಂತ ಅಂದರೆ, ಆ ಒಂದು ಬೆಕ್ಕು ನಾಯಿಯ ಎಮೋಷನ್ಸನ್ನು ಸೆನ್ಸ್ ಮಾಡಿ ಅದೇನು ಮಾತಾಡೋಕ್ಕೆ ಇಷ್ಟಪಡ್ತಾ ಇದೆ ಅಂತ ಒಂದು ಅಂದಾಜಿನಲ್ಲಿ ನಮಗೆ ವಾಯ್ಸ್ನ ಮುಖಾಂತರ ಔಟ್ಪುಟನ್ನು ಕೊಡುತ್ತೆ. ಹೆವಿ ಇಂಟ್ರೆಸ್ಟಿಂಗ್ ಆಗಿದೆ. ಫ್ಯೂಚರ್ನಲ್ಲಿ ನಾವು ನಮ್ಮ ಮನೆಯಲ್ಲಿರುವಂಥ ಬೆಕ್ಕು ನಾಯಿಗಳ ಜೊತೆ ಮಾತಾಡೋ ಕಾಲ ಬಂದರೂ ಆಶ್ಚರ್ಯಪಡಬೇಕಾಗಿಲ್ಲ. ಅದಕ್ಕೆ ಹೊಟ್ಟೆ ಹಸಿತಾ ಇದೆ ಅಂತ ಆಗಿರ್ಬೋದು, ಅಥವಾ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ, ಅಥವಾ ಅದಕ್ಕೆ ಅರ್ಜೆಂಟ್ ಆಗ್ತದೆ ವಾಶ್ರೂಮ್ಗೆ ಹೋಗೋದಕ್ಕೆ ಅಂತ ಅಂದರೆ ಅದನ್ನೆಲ್ಲ ಹೇಳೋ ರೀತಿಯಲ್ಲಾಗಿರ್ಬೋದು. ಇದೆಲ್ಲ ಆಯಿತು ಅಂದರೆ ಒಂದು ರೀತಿ ನಮ್ಮ ಎಮೋಷನ್ಸನ್ನು ಕೂಡ ನಾವು ಆರಾಮಾಗಿ ಅದಕ್ಕೆ ಶೇರ್ ಮಾಡ್ಬೋದು. ಅದು ಕೂಡ ಎಮೋಷನ್ಸ್ ಶೇರ್ ಮಾಡೋ ರೀತಿ ಇದ್ದರೆ ಹೆಂಗಿರುತ್ತೆ ಯೋಚನೆ ಮಾಡ್ಕೊಳ್ಳಿ. ಹೆವಿ ಇಂಟ್ರೆಸ್ಟಿಂಗ್, ಹೆವಿ ಅಡ್ವಾನ್ಸ್ಡ್, ಹೆವಿ ಫ್ಯೂಚರಿಸ್ಟಿಕ್ ಅಂತ ಅನ್ಬೋದು. ಹೆವಿ ಇಂಟ್ರೆಸ್ಟಿಂಗ್ ಆಗಿದೆ ಈ ಟೆಕ್ನಾಲಜಿ ಮಾತ್ರ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ದೇಶದಲ್ಲಿ ದಿನದಿಂದ ದಿನಕ್ಕೆ TV ನೋಡುವವರ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆಯಂತೆ. ಇತ್ತೀಚೆಗೆ ಎಲ್ಲರೂ ಕೂಡ OTTಯನ್ನು ನೋಡ್ತೀವಿ, ಆನ್ಲೈನಲ್ಲೇ TV, ಮೂವಿ, ಕ್ರಿಕೆಟ್ ಎಲ್ಲದನ್ನು ಕೂಡ ಅಲ್ಲೇ ನೋಡ್ಕೊಂಡ್ಬಿಡ್ತೀವಿ. ಈ ಕಾರಣದಿಂದ TVಯನ್ನು ನೋಡೋ ಜನಸಂಖ್ಯೆ ತುಂಬ ಸ್ಲೋ ಕಡಿಮೆ ಆಗ್ತಾ ಇದೆ, ಆಯಿತಾ. ಸೊ ಈ ಬಾರ್ಕ್ ಡಾಟಾ ಪ್ರಕಾರ 2025ನೇ ಇಸ್ವಿಯಲ್ಲಿ ಫೈನಾನ್ಷಿಯಲ್ ಇಯರ್ ಹತ್ತತ್ರ 75 ಕೋಟಿ ವ್ಯೂವರ್ಶಿಪ್ ಇತ್ತಂತೆ. 75 ಕೋಟಿ. ಅದು ಇದೀಗ 74.1 ಕೋಟಿಗೆ ಕಡಿಮೆ ಆಗಿದೆಯಂತೆ, ಆಯಿತಾ. ಬರೀ ಒಂದು ವರ್ಷದಲ್ಲಿ ಅಪ್ರಾಕ್ಸಿಮೇಟ್ಲಿ 1 ಕೋಟಿ ವ್ಯೂವರ್ಶಿಪ್ ಕಡಿಮೆ ಆಗಿದೆ. ಇದು ಡ್ರಾಸ್ಟಿಕಲಿ ಡೌನ್ ಆಗ್ತಾ ಬರುತ್ತೆ. ಬರೀ 1 ಕೋಟಿನ ಅಂತ ನೀವು ಅನ್ಬೋದು, ಬಟ್ ಡ್ರಾಸ್ಟಿಕಲಿ ನೆಕ್ಸ್ಟು ಎಲ್ಲರ ಹತ್ರನೂ ಈಗ ಸ್ಮಾರ್ಟ್ಫೋನ್ ಇದೆ, ಎಲ್ಲರ ಹತ್ರನೂ ಇಂಟರ್ನೆಟ್ ಇದರಿಂದ ಡ್ರಾಸ್ಟಿಕಲಿ ಎಲ್ಲರೂ ಕೂಡ ಆನ್ಲೈನ್ಗೆ ಸ್ವಿಚ್ ಆಗ್ತಾರೆ. ಸೊ ಇದೀಗ ಈ ಒಂದು ವಿಷಯ ಒಂದು ರೀತಿ ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ಒಂದು ಅಲ್ಲೋಲ ಕಲ್ಲೋಲವನ್ನೇ ಕ್ರಿಯೇಟ್ ಮಾಡ್ಬೋದು, ಆಯಿತಾ. ಸೊ ಒಳ್ಳೆಯದು, ನೋಡೋಣ. ಆನ್ಲೈನಿಗೆ ಸ್ವಿಚ್ ಆದರೆ ಏನಿಲ್ಲ, ಅಲ್ಲಿಂದ ಅಡ್ವರ್ಟೈಸರ್ಸು ಈ ಕಡೆಗೆ ಬರ್ತಾರೆ ಅಷ್ಟೇ. ಸೊ ಅದರಿಂದನೇ ನಂಗೆ ಅನ್ನಿಸ್ತಂಗೆ ಇತ್ತೀಚೆಗೆ ಎಲ್ಲ ನೋಡಿ TV ಚಾನಲ್ಗಳು, ನ್ಯೂಸ್ ಚಾನಲ್ಗಳೆಲ್ಲ ಈವನ್ ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡ್ತಾರೋ ವಿಡಿಯೋನ, ಎರಡು ಕಡೆಗೂ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಚೈನಾ ಮತ್ತು ಅಮೇರಿಕಾದು ಕೋಲ್ಡ್ ವಾರ್ ಕಂಟಿನ್ಯೂ ಆಗ್ತಾನೇ ಇದೆ, ಆಯಿತಾ. ಚೈನಾ ಒಂದು ತುಂಬ ದೊಡ್ಡ ಸೂಪರ್ ಪವರ್ ಆಲ್ಮೋಸ್ಟ್ ಆಗಿಬಿಟ್ಟಿದೆ ಅಂತಲೇ ಅನ್ಬೋದು. ಇದೀಗ ಅಮೇರಿಕಾದವರು ಚೈನಾಗೆ AI ಚಿಪ್ಪನ್ನು ಸಪ್ಲೈ ಮಾಡೋದನ್ನು ಬ್ಲಾಕ್ ಮಾಡಿದ್ದಾರೆ, ಆಯಿತಾ. ಆದರೆ ಅವ್ರೇನು ತಲೆ ಕೆಡ್ಸ್ಕೊತಾ ಇಲ್ಲ. ಹುವಾವೇನವರು ಅವ್ರು ಹೇಳ್ತಾರೆ, ನಮ್ಮ ಹತ್ರ ಆಲ್ರೆಡಿ ನಾವೇ ಬಿಲ್ಡ್ ಮಾಡೋಷ್ಟು ಕೆಪಾಸಿಟಿ ನಮಗಿದೆ, ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಇದ್ದಾರೆ. ಒಟ್ಟಿನಲ್ಲಿ ಸದ್ಯಕ್ಕಂತೂ ಅಮೇರಿಕಾದು AI ಟೆಕ್ನಾಲಜಿಯನ್ನು ಚೈನಾಗೆ ಯಾರೂ ಕೂಡ ಎಕ್ಸ್ಪೋರ್ಟ್ ಮಾಡೋ ಆಗಿಲ್ಲ, ಕಂಪ್ಲೀಟಾಗಿ ಬ್ಲಾಕ್ ಮಾಡಿದ್ದಾರೆ. ಬಟ್ ಹುವಾವೇನವ್ರು ಏನಂತಾರೆ ಅಂದರೆ, 2031 ಇಸ್ವಿಯಲ್ಲಿ ನಾವೇ ಇಂಡಿಜಿನಿಯಸ್, ಅಂದರೆ ಅವ್ರದ್ದೇ ಚೈನೀಸ್ ವಿತ್ ಇಂಡಿಪೆಂಡೆಂಟ್ ಅವ್ರದ್ದೇ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಅವ್ರಿಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಚೈನಾ ಕೂಡ ಅವರ ದೇಶದ ಏನು ಡೀಪ್ ಸೀಕ್ ಇದೆ, ಡೀಪ್ ಸೀಕ್ ಅನ್ನುವಂಥದ್ದು ChatGPT ರೀತಿ ಒಂದು ಪ್ಲ್ಯಾಟ್ಫಾರ್ಮ್.
ಸೊ ಅದರಲ್ಲಿ ಕೆಲಸ ಮಾಡುವಂಥ ಕೆಲವೊಂದು ಎಕ್ಸಿಕ್ಯೂಟಿವ್ಗಳಿಗೆ ಬೇರೆ ಕಡೆ ಟ್ರಾವೆಲ್ ಮಾಡೋದಕ್ಕೆ ಬ್ಯಾನ್ ಮಾಡಿದ್ದಾರೆ. ಡೀಪ್ಸೀಕ್ ಆಗಿರ್ಬೋದು, ಅಲಿಬಾಬಾ, ಈ ರೀತಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರೆ ಎಕ್ಸಿಕ್ಯೂಟಿವ್ಸು, ಅವರು ಬೇರೆ ದೇಶಕ್ಕೆ ಟ್ರಾವೆಲ್ ಮಾಡೋಂಗಿಲ್ಲ. ಈ ರೀತಿ ಬ್ಯಾನನ್ನು ಈವನ್ ಚೈನಾ ಕೂಡ ಹಾಕಿದೆ. ಹೆಂಗಿದೆ ನೋಡಿ ಕೋಲ್ಡ್ ವಾರ್. ಬೆಳೆದ್ರೆ ಚೈನಾ ರೀತಿ ಬೆಳಿಬೇಕು. ಚೈನಾದವರು ಅಮೇರಿಕಾಗೂ ತಲೆ ಕೆಡಿಸ್ಕೊಳ್ಳೋದು. ಬಟ್ ನಮಗೆ ಆ ರೀತಿ ಅಲ್ಲ. ನಾವು ಚೈನಾಗೂ ತುಂಬ ಡಿಪೆಂಡ್ ಆಗಿದ್ದೀವಿ, ಅಮೇರಿಕಾಗೂ ಕೂಡ ತುಂಬ ಡಿಪೆಂಡ್ ಆಗಿದ್ದೀವಿ. ನಮ್ಮದು ಚೈನಾ ಲೆವೆಲ್ಗೆ ಹೋಗ್ಬಿಟ್ರೆ ನಾವು ಕೂಡ ಚೈನಾಗಿಂತ ದೊಡ್ಡ ಸೂಪರ್ ಪವರ್ ಆಗಿಬಿಡ್ತೀವಿ. ನಮ್ಮ ಪಾಪ್ಯುಲೇಷನ್ ಹಂಗಿದೆ. ನೋಡೋಣ ಏನಾಗುತ್ತೆ ಫ್ಯೂಚರ್ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಸರ್ಕಾರದವರು ಒಂದು ಹೊಸ ಆಧಾರ್ ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ದಾರೆ. ಮುಂಚೆ ಆಧಾರ್ ಅಂತ ಇತ್ತಲ್ವಾ, ಅದನ್ನು ಇದೀಗ ಬರೀ ಆಧಾರ್ ಅಂತ ರಿಪ್ಲೇಸ್ ಮಾಡಿದ್ದಾರೆ. ಆ ಒಂದು ಲಿಂಕ್ ಬೇಕಾದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಸ್ಕ್ರೀನಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇದು ತುಂಬ ಯೂಸರ್ ಫ್ರೆಂಡ್ಲಿ ಇದೆಯಂತೆ, ಆಯಿತಾ. ಫಿಂಗರ್ ಪ್ರಿಂಟ್ನ ಮುಖಾಂತರ ನೀವು ಈ ಅಪ್ಲಿಕೇಶನ್ ಆಧಾರ್ನ ಆ್ಯಕ್ಸೆಸ್ ಮಾಡ್ಬೋದು ಈಸಿಯಾಗಿ. ಮುಂಚೆ OTP ಎಲ್ಲ ತುಂಬ ದೊಡ್ಡ ತಲೆನೋವು ಇರ್ತಾಯಿತ್ತು, ಇದೀಗ ಸಿಂಪ್ಲಿಫೈ ಮಾಡಿದ್ದಾರೆ ತುಂಬ, ಆಯಿತಾ. ಸೊ ಒಳ್ಳೆಯದು. ನನಗೂ ಹಳೆ ಅಪ್ಲಿಕೇಶನ್ ತುಂಬ ಇರಿಟೇಟಿಂಗ್ ಅನ್ನಿಸ್ತಾ ಇತ್ತು. ಓಪನ್ ಮಾಡೋದು ತುಂಬ ಹಿಂಸೆ, OTP ಬರಬೇಕು, ಆಧಾರ್ ಹಾಕ್ಬೇಕು ಎಲ್ಲ ಇತ್ತು. ಈಗ ತುಂಬ ಸಿಂಪಲ್ಲಾಗಿ ನಾವು ನಮ್ಮ ಆಧಾರ್ನ ಆ್ಯಕ್ಸೆಸ್ ಮಾಡ್ಬೋದು. ಚೆನ್ನಾಗಿದೆ ಒಂದು ಅಪ್ಲಿಕೇಶನ್, ಅಡ್ವಾನ್ಸಾಗಿ ಬಿಲ್ಡ್ ಮಾಡಿದ್ದಾರೆ. ಸೊ ನೀವು ಒಂದು ಸಲ ಚೆಕ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿ, ಅಪ್ಡೇಟ್ ಆಗಿಬಿಡುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸಾಪ್ಗೆ ಇದೀಗ ಒಂದು ಸ್ಪಾಯ್ಲರ್ ರೀತಿ ಮೆಸೇಜನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ, ಆಯಿತಾ. ಸೊ ಸ್ಪಾಯ್ಲರ್ ಅಂತ ಅಂದರೆ ಆಲ್ರೆಡಿ ಈ ಒಂದು ಫೀಚರ್ iMessage ಮತ್ತು ಸ್ನ್ಯಾಪ್ಚಾಟಲ್ಲಿ ಇದೆ ಅಂತ ಕಾಣುತ್ತೆ, ಆಲ್ರೆಡಿ ಇದೆ. ಏನಪ್ಪ ಅಂದರೆ ಒಂದು ಬಾಕ್ಸ್ ರೀತಿ ಬರುತ್ತೆ, ನೀವು ಒಂದು ಮೆಸೇಜ್ ಕಳಿಸಿದ್ರೆ ಅದನ್ನು ಸ್ಪಾಯ್ಲರ್ ರೀತಿ ಕಳಿಸ್ಬೋದಾಯ್ತು. ಅದೇನಾಗುತ್ತೆ, ನಿಮಗೆ ಆ ಮೆಸೇಜ್ ಬಂದ ತಕ್ಷಣ ಆ ಟೆಕ್ಸ್ಟನ್ನು ತೋರಿಸಲ್ಲ, ಜಸ್ಟ್ ಒಂದು ಬಾಕ್ಸ್ ರೀತಿ ಇರ್ತದೆ. ಆ ಬಾಕ್ಸನ್ನು ಪ್ರೆಸ್ ಮಾಡಿದ ತಕ್ಷಣ ಒಳಗಡೆ ಏನು ಮೆಸೇಜ್ ಅಂತ ತೋರಿಸುತ್ತೆ. ಎಲ್ಲೋ ನೀವು ಪಬ್ಲಿಕಲ್ಲೆಲ್ಲೋ ಇರ್ತೀರಾ, ಆ ಟೈಮಲ್ಲಿ ಮೆಸೇಜ್ ಬಂದ ತಕ್ಷಣ ಯಾರೋ ನೋಡಬಾರ್ದು ಅಂದರೆ ಈ ರೀತಿ ನೀವು ಕಳಿಸ್ಬೋದಾಯ್ತಾ. ಇಂಟ್ರೆಸ್ಟಿಂಗ್ ಆಗಿದೆ. ಇದು ಆಲ್ರೆಡಿ ಬೇರೆ ಅಪ್ಲಿಕೇಶನ್ಗಳಲ್ಲಿದೆ, ಇದನ್ನು ವಾಟ್ಸಪ್ ಅವರು ಕೂಡ ಟೆಸ್ಟ್ ಮಾಡ್ತಾ ಇದ್ದಾರೆ, ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ದು ವಿಷನ್ ಪ್ರೋ ಇದೆ ಅಲ್ವಾ, ಕಣ್ಣಿಗೆ ಹಾಕ್ಕೊಳ್ತೀವಲ್ಲ, ನಾನೊಂದು ವಿಡಿಯೋ ಕೂಡ ಮಾಡಿದ್ದೆ ಇದ್ರ ಬಗ್ಗೆ. ಸೊ ಇದಕ್ಕೆ ಒಂದು ಹೊಸ ಅಪ್ಡೇಟ್ ಬಂದಿದೆ, ಆಯಿತಾ. ಪ್ಯಾರಲೈಸ್ ಆಗಿರುವಂಥ ಜನರು ಇದನ್ನು ಈ ಫೀಚರ್ನ ಯೂಸ್ ಮಾಡ್ಬೋದು. ಐ ಕಂಟ್ರೋಲ್ಡ್ ವೀಲ್ ಚೇರ್ ಸಪೋರ್ಟ್, ಆಯಿತಾ. ಅಂದರೆ ಆ ಒಂದು ವಿಷನ್ ಪ್ರೋ ಏನಿರುತ್ತೆ ಅದು ವೀಲ್ ಚೇರಿಗೆ ಕನೆಕ್ಟ್ ಆಗುತ್ತೆ. ನಿಮ್ಮ ಕಣ್ಣುಗಳಿಂದ ಪ್ಯಾರಲೈಸ್ ಆಗಿದ್ದರೆ ಕಣ್ಣುಗಳಿಂದ ಒಂದು ವೀಲ್ ಚೇರ್ನ ಕಂಟ್ರೋಲ್ ಮಾಡ್ಬೋದು. ನಾವು ಕೈ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಆ ಒಂದು ಸ್ಕ್ರೀನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಕಣ್ಣು ನೀವು ಯಾವ ಕಡೆ ಮೂವ್ ಮಾಡ್ತೀರಾ ಆ ಕಡೆಗೆ ಅದು ಮೂವ್ ಆಗುತ್ತೆ. ಯುನೀಕ್ ಆಗಿದೆ. ಇದನ್ನು ಅಡ್ವಾನ್ಸ್ ಮಾಡ್ತಾರೆ. ತುಂಬ ಕಷ್ಟ. ಇದನ್ನು ಹಾಕ್ಬಿಟ್ಟು ಒಬ್ಬರು ಪ್ಯಾರಲೈಸ್ ಆಗಿರುವಂಥವ್ರಿಗೆ ಬಿಟ್ಬಿಡೋದಕ್ಕಾಗಲ್ಲ, ಆಯಿತಾ. ಸೊ ಕೆಲವೊಂದು ಚೂರು ಏನೋ ಮಿಸ್ಟೇಕ್ ಆಯಿತು ಅಂದರೆ ಏನೇನೋ ಆಗ್ಬಿಡೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟಿಂದ ಹೇಳ್ತೀನಿ ಕೇಳಿ. ಈ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಾಯಿದೆ ಅಂದರೆ ಪ್ಯಾರಲೈಸ್ ಆಗಿರೋರು ಕೂಡ ನಡಿಬೋದು, ಮಾತಾಡೋಕ್ಕಾಗ್ದಿರೋರು ಕೂಡ ಮಾತಾಡ್ಬೋದು, ನೋಡೋಕ್ಕಾಗ್ದಿರೋರು ಕೂಡ ನೋಡ್ಬೋದು. ಈ ಎಲ್ಲ ಇನ್ನು ಕೆಲವು ವರ್ಷಗಳಲ್ಲಾಗುತ್ತೆ. ಮೆಡಿಕಲ್ ಫೀಲ್ಡು ಈ AI ತುಂಬ ಫಾಸ್ಟಾಗಿ ಅಡ್ವಾನ್ಸ್ ಆಗ್ತಾಯಿದೆ. ನೋಡೋಣ ಹೇಗಿರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೆರಾರಿನವರು ಅವರ ಮೊಟ್ಟ ಮೊದಲ ಎಲೆಕ್ಟ್ರಿಕ್ ಕಾರನ್ನು, ಫುಲ್ಲಿ ಎಲೆಕ್ಟ್ರಿಕ್ ಕಾರನ್ನ ಲಾಂಚ್ ಮಾಡಿದ್ದಾರೆ, ಆಯಿತಾ. ಲೂಸಿ ಅಂತ ಹೆಸರು. ತುಂಬ ಯುನೀಕ್ ಆಗಿದೆ ಲುಕ್ಕು. ಫೆರಾರಿ ಕಾರನ್ನು ಎಲೆಕ್ಟ್ರಿಕ್ ಯೋಚನೆ ಮಾಡೋದು ತುಂಬ ಕಷ್ಟ. ಒಂದು ಪವರ್ಫುಲ್ ಆಗಿರುವಂಥ ಕಾರು, ಆ ಸೌಂಡ್ ಆಗಿರ್ಬೋದು ಅದೆಲ್ಲ ಬರಬೇಕು, ಆ ಒಂದು ಫೀಲ್ ಬರಬೇಕು ಅಂದರೆ ನಮಗೆ ಫ್ಯೂಯಲ್ ಇರುವಂಥ ಕಾರೇ ಚೆನ್ನಾಗಿರುತ್ತೆ. IC ಕಾರೇ ಚೆನ್ನಾಗಿದೆ, ಇಂಟರ್ನಲ್ ಕಂಬಷನ್ ಎಂಜಿನ್ ಕಾರೇ ಚೆನ್ನಾಗಿರುತ್ತೆ. ಈ ಫೆರಾರಿಯನ್ನು ಎಲೆಕ್ಟ್ರಿಕ್ಕಾಗಿ ಯೋಚನೆ ಮಾಡೋದೇ ತುಂಬ ಕಷ್ಟ. ಇದರಲ್ಲಿ ಟೋಟಲ್ 4 ಡೋರು 5 ಸೀಟರ್ ಎಲೆಕ್ಟ್ರಿಕ್ ಕಾರ್ ಇದು. ಇದರ ಬೆಲೆ ಕೇಳಿದ್ರೆ ಪಕ್ಕ ಶಾಕ್ ಆಗ್ತೀರಾ. 6,10,00,000 ರೂಪಾಯಿ. 6,10,00,000 ಫೆರಾರಿಯನ್ನು ಎಲ್ಲರೂ ಕೂಡ ಪರ್ಚೇಸ್ ಮಾಡೋದು ಕಷ್ಟ ಬಿಡಿ, ಆಯಿತಾ. ಫೀಚರ್ಸ್ ತುಂಬ ಚೆನ್ನಾಗಿದೆ. 0 to 100 2.5 ಸೆಕೆಂಡ್ನಲ್ಲಿ ರೀಚ್ ಆಗುತ್ತಂತೆ. 310 km/h ಟಾಪ್ ಸ್ಪೀಡನ್ನು ಇದು ಅಚೀವ್ ಮಾಡುತ್ತಂತೆ. ಸೊ ರೇಂಜ್ ಬಂದ್ಬಿಟ್ಟು 530 ಕಿಲೋಮೀಟ್ರು, ಅನ್ಬಿಲಿಯಬಲ್ ರೇಂಜ್, ಆಯಿತಾ. 122 kWh ಬ್ಯಾಟ್ರಿ ಇದಕ್ಕೆ ಹಾಕಿದಾರಂತೆ. ಚೆನ್ನಾಗಿದೆ. ಒಳಗಡೆ ಕೆಲವೊಂದು ಸ್ಮಾರ್ಟ್ ಫೀಚರ್ಗಳು ಕೂಡ ತುಂಬ ಚೆನ್ನಾಗಿದೆ, ಆಯಿತಾ. ಬಟ್ ಎಷ್ಟು ಜನ ಪರ್ಚೇಸ್ ಮಾಡೋದಕ್ಕಾಗತ್ತೆ ಇದನ್ನು? ಕ್ರೇಜಿ ಆಗಿದೆ ಕಾರು ಮಾತ್ರ. ಬಟ್ ಸ್ಟಿಲ್ ನಾರ್ಮಲ್ IC ಫೆರಾರಿ ಕಾರ್ ಲೆವೆಲ್ಗಿದೆ ಅಂತ ಅನ್ನಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಕೊನೆ ಟೆಕ್ ನ್ಯೂಸು. ಆಪಲ್ನವರು ನೆಕ್ಸ್ಟ್ ಏನು ಆಪಲ್ iPhone 18 Pro ಮತ್ತು 18 Pro Max ಅಂತ ಲಾಂಚ್ ಮಾಡ್ತಾರೆ. ಅದರದ್ದು ಸ್ಕ್ರೀನ್ ಸೈಜು ಡಿಫ್ರೆಂಟ್ ಆಗಿದೆ ಈ ಸಲ. ಮುಂಚೆ ಒಂದು ಸ್ವಲ್ಪ ಬಾಕ್ಸಿ ಟೈಪ್ ಇರ್ತಿತ್ತಲ್ವ, ಈ ಸಲ ಸ್ವಲ್ಪ ಫೋನ್ಗಳು ಉದ್ದ ಇದೆ. ಸೊ ಇತ್ತೀಚೆಗೆ ಲೀಕ್ ಆಗಿರುವಂಥ iPhone 18 Pro Max ಸ್ಕ್ರೀನ್ ಪ್ರೊಟೆಕ್ಟರ್ಗಳು ಲೀಕ್ ಆಗಿದ್ದಾವೆ, ಆಯಿತಾ. ಅಂದರೆ ಈ ಆಪಲ್ನವ್ರು ಏನು ಮಾಡ್ತಾರೆ, ಈ ಥರ್ಡ್ ಪಾರ್ಟಿ ಕಂಪ್ನಿಗಳಿಗೆ ಸ್ಕ್ರೀನ್ ಗಾರ್ಡು, ಬ್ಯಾಕ್ ಕವರೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಮುಂಚೆನೇ ಒಂದು ಡೆಮೋ ಪೀಸ್ಗಳನ್ನ ಕೊಟ್ಬಿಡ್ತಾರೆ.
ಸೊ ಅದನ್ನು ನೋಡಿಕೊಂಡು ಈ ಕಂಪ್ನಿಗಳು ಸ್ಕ್ರೀನ್ ಗಾರ್ಡು ಬ್ಯಾಕ್ ಕವರ್ ಎಲ್ಲ ಮುಂಚೆನೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡ್ಬಿಡ್ತಾರೆ. ಇದ್ರ ಲೀಕ್ನ ಪ್ರಕಾರ ನೋಡಿ ಸ್ಕ್ರೀನು ತುಂಬ ಉದ್ದ ಇದೆ. ಇದು ಎಷ್ಟು ನಿಜ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಎರಡೂ ಕೂಡ ಪ್ರೋ ಮತ್ತು ಪ್ರೋ ಮ್ಯಾಕ್ಸ್ ಎರಡೂ ಕೂಡ ಉದ್ದ ಇದೆ ಆಯಿತಾ. ಸೊ ಮೋಸ್ಟ್ಲಿ ಆಸ್ಪೆಕ್ಟ್ ರೇಷು ಐಫೋನ್ದು ನೆಕ್ಸ್ಟು ಚೇಂಜ್ ಆಗೋ ಸಾಧ್ಯತೆ ಇದೆ, ನೋಡೋಣ. ಮತ್ತು ಕಲರ್ಸ್ ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬರ್ಗಂಡಿ, ಕಾಫಿ, ಪರ್ಪಲ್ ಈ ರೀತಿ ಡಿಫ್ರೆಂಟ್ ಕಲರ್ಸ್ಗಳು ಬರ್ಬೋದು. ಪ್ರೈಸು ಏನು ಚೇಂಜಸ್ ಏನು ಆಗಲ್ವಂತೆ. ಎಲ್ಲ ಬ್ರ್ಯಾಂಡ್ಗಳು ಫೋನ್ ಪ್ರೈಸ್ ಜಾಸ್ತಿ ಮಾಡ್ತಾಯಿದ್ದಾರೆ, ಬಟ್ ಆಪಲ್ನು ಜಾಸ್ತಿ ಮಾಡಲ್ಲ ಅಂತ ಹೇಳಲಾಗ್ತಾ ಇದೆ. ಸೇಮ್ ಪ್ರೋ ಬಂದ್ಬಿಟ್ಟು 1,35,000, ಪ್ರೋ ಮ್ಯಾಕ್ಸು 1,50,000ಕ್ಕೆ ಲಾಂಚ್ ಆಗೋ. ತುಂಬ ಡಿಫ್ರೆನ್ಸ್ ಏನೂ ಇಲ್ಲ ಪ್ರೈಸ್ನಲ್ಲಿ, ನೋಡೋಣ. ಮತ್ತು ಈ ಸ್ಕ್ರೀನ್ ಗಾರ್ಡ್ ನೋಡಿದ್ರೆ ಅನ್ನಿಸ್ತಾ ಇದೆ ಪಂಚೋಲ್ ಕ್ಯಾಮ್ರಾ ಇರುತ್ತಾ ಅಂತ ನೆಕ್ಸ್ಟು ಐಫೋನ್ 18 ಪ್ರೋ ಮತ್ತು ಪ್ರೋ ಮ್ಯಾಕ್ಸಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ, ಇಂಟ್ರೆಸ್ಟಿಂಗ್ ವಿಷಯ ತಿಳುವಳಿಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.